ನಮ್ಮ ಡಿ ಕೆ ಶಿವಕುಮಾರ್ ಸಾರ್ದು ಅವ್ರದ್ದು ಬಂದು ನಮಗೆ 15 ಮೇ 1962 ತಗೊಂಡಾಗ ನಮಗೆ ಟೈಮಿಂಗ್ ಸಿಕ್ಕಿಲ್ಲ. ಒಂದು ರಫ್ ಆಗಿ ಹಾಕ್ಕೊಂಡಿದ್ದೀನಿ ನಾನು ಕುಂಡ್ಲಿನ, ಅನ್ಯತಾ ಭಾವಿಸಬಾರ್ದು ಏನಾದರೂ ತಪ್ಪಿದ್ರೆ. ಮತ್ತು ನಮಗೆ ಇವ್ರದ್ದು ಮಕರ ಲಗ್ನ ಬರುತ್ತೆ. ಲಗ್ನದಲ್ಲಿ ಶನಿ ಮತ್ತು ಕೇತು, ಧನಸ್ಥಾನದಲ್ಲಿ ಗುರು, ಅಂದರೆ ನಮಗೆ ಕುಂಭದಲ್ಲಿ ಗುರು ಸೇರಿಕೊಂಡಿದ್ದಾನೆ ಮಕರ ಲಗ್ನ ಆಗಿರೋದ್ರಿಂದ. 3ನೇ ಮನೆ ಭ್ರಾತೃಸ್ಥಾನದಲ್ಲಿ ಕುಜ, 4, 5ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ, 6, 7ರಲ್ಲಿ ರಾಹು, 8, 9, 10ರಲ್ಲಿ ಚಂದ್ರ. ಇದರಲ್ಲಿ ಏನಪ್ಪ ಅಂತಂದರೆ ನಮಗೆ ಅಪಾರ ಧನ ಸಂಪತ್ತು ಕೊಡ್ತಕ್ಕಂಥವನು ಗುರು. ಯಾಕೆ ಅಂತಂದರೆ ದುಡ್ಡು 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 ಇವ್ರಿಗೆ. ಯಾಕೆಂದರೆ ಧನಸ್ಥಾನ 2ನೇ ಮನೆಯೇ ಧನಸ್ಥಾನದಲ್ಲೇ ಗುರು. ಗುರು ಅಂದರೆ ದುಡ್ಡು, ಧನಾಧಿಪತಿನೇ ಗುರು. ಅದರಿಂದ ಇವ್ರಿಗೆ ಇರೋದ್ರಿಂದ ಯೋಗ. ಮತ್ತು ನನ್ನ ಅನಿಸಿಕೆ ಪ್ರಕಾರ ಇವ್ರಿಗೆ ಜುಲೈ ಆಗಸ್ಟ್ ತನಕ ಸ್ವಲ್ಪ ತಳ್ಕೊಂಡು ಹೋಗುತ್ತೆ ಇವ್ರಿಗೆ. ಈಗ ಎಮರ್ಜೆನ್ಸಿಯಾಗಿ ಸಿಕ್ಕೋದು ಕಷ್ಟ ಇದೆ. ಜೂನ್ ಜುಲೈಗೆ ಇವ್ರು 100% ಚೀಫ್ ಮಿನಿಸ್ಟರ್ ಆಗಲೇಬೇಕು, ಯೋಗ ಇದೆ ಇವ್ರಿಗೆ. ಯಾಕೆ ಅಂತಂದರೆ ಇವಾಗ ಸ್ವಲ್ಪ ಗುರು ಚೆನ್ನಾಗಿಲ್ಲ. ಗುರುಬಲ ಏನಾಗಿದೆ ಅಂತಂದರೆ ಇವರಿಗೆ 6ರಲ್ಲಿ ಗುರು, ಶತ್ರುಸ್ಥಾನ, ರಿಪುಸ್ಥಾನ ಅಂತ ನಾವು ಹೇಳ್ತೀವಿ 6ನೇ ಮನೆ. ಅದಕ್ಕೆ ಹಿತಶತ್ರುಗಳು. ಇವ್ರಿಗೆ ಏನು ಕಷ್ಟಪಟ್ಟರೂ ಫಲ ಸಿಕ್ಕೋದು ಕಷ್ಟ ಇದೆ. ಆದ್ದರಿಂದ ಇವ್ರಿಗೆ ಸ್ವಲ್ಪ ಜುಲೈ ಕಳೆದ ತಕ್ಷಣ ಗುರು ಚೇಂಜ್ ಆಗ್ತಾನೆ, ಜೂನ್ ಜುಲೈಯಲ್ಲೇ ಚೇಂಜ್ ಆಗ್ತಾನೆ ಗುರು. ಆದ್ದರಿಂದ ಜುಲೈ ಆಗಸ್ಟಲ್ಲಿ 100% ಇವ್ರು ಚೀಫ್ ಮಿನಿಸ್ಟರ್ ಆಗಲೇಬೇಕು, ಆಗ್ತಾರೆ. ಇದು ಏನಾದರೂ ತಪ್ಪಿದರೆ ಇವರಿಗೆ 10 ವರ್ಷಗಳ ಕಾಲ ಯೋಗ ಕಷ್ಟ. 10 ಇಯರ್ಸು ವೆಯ್ಟ್ ಮಾಡಬೇಕಾಗತ್ತೆ. 10 ಇಯರ್ಸ್ ಆದಮೇಲೆ ಅನುಕೂಲ ಆಗುತ್ತೆ. 10 ವರ್ಷ ಇವರಿಗೆ ಆಗಸ್ಟಲ್ಲಿ ಆಗಲೇಬೇಕು. ಇವ್ರಿಗೆ ಯೋಗ ಇದೆ, ಆಗಸ್ಟಲ್ಲಿ ಆಗಲೇಬೇಕು, ಚೀಫ್ ಮಿನಿಸ್ಟರ್ ಆಗ್ತಾರೆ, ಒಳ್ಳೆ ರಾಜ್ಯಭಾರನ ಆಳ್ತಾರೆ, ಅನುಕೂಲ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.